ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ತನ್ನ ಮನೆಯಿಂದ ಹೊರಟು ಆ 100 ಮೀಟರ್ ದೂರವನ್ನ ದಾಟೋಕೆ ಆಗ್ಲೇ ಇಲ್ಲ. ಆ 100 ಮೀಟರ್ ಅಂತರದಲ್ಲಿ ಅಡಗಿರುವ ರಹಸ್ಯವಾದ್ರೂ ಏನು? ಬನ್ನಿ, ಈ ಕತೆಯೊಳಗೆ ಇಳಿದು ಏನಾಯ್ತು ಅಂತ ನೋಡೋಣ. ಈ ಪ್ರಕರಣದ ಮುಖ್ಯ ಪಾತ್ರಧಾರಿ ಸುಮಂತ್, ಕೇವಲ 14 ವರ್ಷದ ಹುಡುಗ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಹತ್ರ ಸ್ವಲ್ಪ ಕಾಡು ಪ್ರದೇಶದಲ್ಲಿರೋ ಒಂದು ಒಂಟಿ ಮನೆಯಲ್ಲಿ ವಾಸವಾಗಿದ್ದ. ಅಂದ್ರೆ ಸುಮಂತೊಬ್ಬ ಸಾಮಾನ್ಯ ವಿದ್ಯಾರ್ಥಿ ಆಗಿರ್ಲಿಲ್ಲ. ಅವನಲ್ಲಿ ಒಂದು ಅದ್ಭುತವಾದ ಪ್ರತಿಭೆ ಇತ್ತು. ವಿಜ್ಞಾನದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ, ಏನನ್ನಾದ್ರೂ ಸಾಧಿಸ್ಬೇಕು ಅನ್ನೋ ಛಲ ಇತ್ತು. ಅವನ ಈ ಸಾಧನೆಯನ್ನ ಕೇಳಿದಾಗ ಅಯ್ಯೋ, ಈ ದುರಂತ ಅವನಿಂದ ಎಂಥ ಒಂದು ಬ್ರೈಟ್ ಫ್ಯೂಚರ್ ಕಿತ್ಕೊಂಡ್ಬಿಡ್ತು ಅಂತ ನೆನ್ಸಿದ್ರೆ ನಿಜಕ್ಕೂ ಮನ್ಸಿಗೆ ತುಂಬಾನೇ ನೋವಾಗತ್ತ. ಆ ದಿನ ಮತ್ತೊಂದು ಮಾಮೂಲಿ ದಿನದ ಹಾಗೇ ಶುರುವಾಗಿತ್ತು. ಆದ್ರೆ ಆ ಮುಂಜಾನೆ ಮನೆಯಿಂದ ದೇವಸ್ಥಾನಕ್ಕೆ ಹೋಗೋ ಆ ಚಿಕ್ಕ ದಾರಿಯಲ್ಲಿ ನಡೆದ ಒಂದು ಘಟನೆ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು. ಅಷ್ಟಕ್ಕೂ ಆ 100 ಮೀಟರ್ ಅಂತರದಲ್ಲಿ ಏನಾಗಿರ್ಬೋದು? ಇದುವೇ ಇವತ್ತಿಗೂ ಉತ್ತರ ಸಿಗದ ದೊಡ್ಡ ಪ್ರಶ್ನೆ. ಸರಿ, ಈಗ ನಾವು ಆ ದುರಂತ ನಡೆದ ಮುಂಜಾನೆಗೆ ವಾಪಸ್ ಹೋಗೋಣ. ಆ ಕೊನೆಯ ಕೆಲವು ಗಂಟೆಗಳಲ್ಲಿ ನಿಜವಾದಿ ಏನೇನಾಯ್ತು? ಇಲ್ಲಿ ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಸೆಕೆಂಡ್ ಕೂಡ